ನೋಡಿ ಬದುಕಬೇಕಂದ್ರೆ ನಮ್ಗೆ ಭಾಳ ತಿಪ್ಪಲಾಗಿ ಬಿಟ್ಟದ. ಹೆಸರು ಒಂದು 10 ಕ್ವಿಂಟ್ಲಾಗಲ್ಲ, ಒಂದೇ ಕ್ವಿಂಟ್ಲಾಗದ. ಹೆಸರು ಹಾಕಿದ್ರೆ ಹೆಸರು ಯಾರಿಗೆ ಸಿಕ್ಕಿಲ್ಲ. ತೊಗರಿ ಹಾಕಿವಿ, ತೊಗರಿ ಅಂತ ಕೈಗೆ ಸಿಗ್ತದೆಲ್ಲ ಗೊತ್ತಿಲ್ಲ. ವಿಶೇಷವಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಬಿಸಿಲಿನ ನಾಡಾದ್ರೆ ತಪ್ಪಾಗಲ್ಲ. ಒಂದು ಚೀಲ ಮಸಾಲೆ ತರಬೇಕಾದ್ರೆ 2,150 ರೂಪಾಯಿ. ನಮ್ಮ ರೈತರಲ್ಲಿ ಈ ಭಾಗದಾಗ ಕೃಷಿ ಕೂಲಿ ಕಾರ್ಮಿಕರೇ ಜಾಸ್ತಿ ಇರಲಿಲ್ಲ. ರೈತರು ಬಡ ರೈತರು. ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರು ಶಾಸಕರಲ್ಲಿ ನಂದೊಂದು ಕಳಕಳಿ ಮನವಿ. ಯಾದಗಿರಿ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತಕ್ಕಂಥ ಘೋಷಣೆ ಮಾಡ್ಬೇಕಂತಕ್ಕಂಥ ಒಂದು ಮತಕ್ಷೇತ್ರಕ್ಕೆ 25 ಕೋಟಿ ಮಂಜೂರು ಮಾಡಿ ನಮ್ಗೆ ಕರೆಂಟ್ ಸರಿಯಾಗಿಲ್ಲ. ಕರೆಂಟ್ ಅಂತೂ ಹಾಕಿಲ್ಲ. ಏನು ಮಾಡ್ಬೇಕಂದ್ರೆ ಒಂದು ಎಕರೆಗೆ ಒಂದಿಷ್ಟು ಏನಾರ ಮಾಡಿದ್ರೆ ನಮ್ಗೆ ಸೌಲಭ್ಯ ಅವ್ರಿಗೆ ಪುಣ್ಯನೂ ಬರ್ತದ, ಜೌರಿ ಅವ್ರಿ ಅಂತ ನಾವು ತಿಳಿದ್ಬಿಡ್ತೀವಿ. ಅದು ಕಣ್ಣು ಮುಚ್ಚಾಲ ಆಡ್ತಾರೆ. ರಾತ್ರಿ ಬಂದ್ರೆ ಹಗಲತ್ತ ನಿದ್ದಿಗಡ್ತಾನೆ ರೈತ. ಹಂಗಾಗಿ ಒಂದು 10 ಗಂಟೆ ನಿರಂತರವಾಗಿ ಕೊಟ್ರೆ ಏನಾಗ್ತದ. ಏನ್ರಿ ನಮ್ಮ ಭಾಗದಲ್ಲಿ ಇಷ್ಟು ಬಿಸಿಲಾಗ ಇಂತೆಲ್ಲ ಹಿಂಗೆಲ್ಲ ಹಾಕಿಂದು ಕುಂತೀವಿ. ಮಳೆ ಇಲ್ಲ, ಚಳಿ ಇಲ್ಲ. ಈಗ ಏನಿಲ್ಲ, ಹೆಂಗೆ ಮಾಡ್ಬೇಕು ನೋಡಿ. ಈಗ ಬದುಕಬೇಕಂದ್ರೆ ನಮ್ಗೆ ಭಾಳ ತಿಪ್ಪಲಾಗಿ ಬಿಟ್ಟದ. ಈಗ ಇದೆಲ್ಲ ಈಗ ನೋಡು ಪೈಪ್ ಹಾಕ್ಯಂದು ಕುಂತೀವಿ, ಒಳಗೆ ನೀರಿಲ್ಲ. ಈಗ ನೋಡಿದ್ರೆ ಮಳೆ ನೋಡಿದ್ರೆ ಹಿಂಗೆ ಕೈ ಕೊಟ್ಟದ. ನಮ್ಗೆ ಕರೆಂಟ್ ಸರಿಯಾಗಿಲ್ಲ. ಕರೆಂಟ್ ಅಂತೂ ಹಾಕಿಲ್ಲ. ಈಗ ನಮ್ಗೆ ಎಷ್ಟು ತ್ರಾಸ ಬಂದ್ರೆ ಬೆಂಗಳೂರು ಪರಂತ್ರ ಹೋಗ್ಬೇಕು. ಅಲ್ಲಿ ಹೋದ್ರೆ ಇದೆಲ್ಲ ಯಾಗ ಹೆಂಡ್ರು ಮಕ್ಕಳ ಪರಿಸ್ಥಿತಿ ದೂರ ಆಗಿಬಿಟ್ಟದ. ಈಗ ಮಾಡಬೇಕೇನು ಅಂಬೋದು ಗೊತ್ತಾಗವಲ್ದು. ಸರ್ಕಾರಕ್ಕೆ ಸ್ವಲ್ಪ ತಿಳ್ಕೋಬೇಕು. ನಮಗೆ ಮನವಿ ಮಾಡಿ ಕೊಡ್ಬೇಕಂಬುದು ಅಂತಂದರೆ ನೋಡಿ. ಈಗ ನಮ್ಗೆ ಏನು ಮಾಡ್ಬೇಕಂದ್ರೆ ಒಂದು ಎಕರೆಗೆ ಒಂದಿಷ್ಟು ಏನಾರ ಮಾಡಿದ್ರೆ ನಮ್ಗೆ ಸೌಲಭ್ಯ ಅವ್ರಿಗೆ ಪುಣ್ಯನೂ ಬರ್ತದ, ದೇವ್ರಿ ಅವ್ರಿ ಅಂತ ನಾವು ತಿಳಿದ್ಬಿಡ್ತೀವಿ. ನೋಡಿ ಏನು ಮಾಡ್ತೀರೇನು ಅದು ಅವ್ರಿಗೆ ಗುರುತು. ನಾವು ಏನು ಹೇಳೋಕೆ ಹೆಚ್ಚಿಗೆ ಏನು ಹೇಳೋಕ್ಕಾಗ್ತದ. ನಮಗಂತೂ ಪರಿಸ್ಥಿತಿ ಕಾಣ್ಲಾಕತ್ತದ ನೋಡಿರಿ. ಇದು ಹೆಂಗೆ ಮಾಡಬೇಕು. ಹೆಸರು ನಮ್ಮ ಹೆಸರು ಯಲ್ಲಪ್ಪ. ಯಾದಗಿರಿ ಜಿಲ್ಲೆಯಲ್ಲಿ ಹೆಸರು ತೊಗರಿ ಎಲ್ಲನೂ ಬೆಳೆ ಆಗ್ಯದ. ಬೆಳೆ ಆದ್ರನ್ನ ಹೆಸರು ಒಂದು 10 ಕ್ವಿಂಟ್ಲಾಗಲ್ಲ, ಒಂದೇ ಕ್ವಿಂಟ್ಲಾಗದ. 10 ಕ್ವಿಂಟ್ಲಾಗೋದು ಒಂದೇ ಕ್ವಿಂಟಲ್. ಈ ವರ್ಷಕಾಲ ಎಲ್ಲ ಬರಗಾಲ, ಪೂರ ಬರಗಾಲನೇ ಅದ. ಬರಗಾಲ ಅಂದ್ರೆ ತಪ್ಪಾಗಲಕ್ಕಿಲ್ಲ. ಈಗ ಅದನ್ನು ಬಿಟ್ಟು ಈಗ ಹತ್ತಿ ಕೂಡ ನೀರಾವರಿ ಅದು ಇದು ಮಾಡ್ಲತ್ತರ. ಬೋರ್ವೆಲ್ದಾಗ ನೀರೂ ಇಲ್ಲ. ಈಗ ರೈತ ಏನು ಮಾಡಬೇಕು? ಒಂದು ಮಸಾಲೆ ಚೀಲ ತೊಗೋಬೇಕಾದ್ರೆ 2,000, 2,300, 150. ಎಣ್ಣೆ ಪದಾರ್ಥ ಹಂಗೆ ಹೆಚ್ಚಿಗೆ ಆಗ್ಯದ. ಮಸಾಲೆನ ಕೊಡವಲ್ರು. ಎಲ್ಲ ರೀತಿಯಿಂದ ಪೂರ ರೈತಗೆ ಇದಾಗ್ಲಕ್ಕತ್ತದ. ಈಗ ಬರಗಾಲ ಘೋಷಣೆ ಅಂತೇಳಿ ಪರಿಹಾರ ನೀಡಬೇಕು. ಪರಿಹಾರ ನೀಡಿದ್ರೆ ಮಾತ್ರ ರೈತಗೆ ಅನುಕೂಲ ಆಗ್ತದೆ, ಇಲ್ಲಾಂದ್ರೆ ಅನುಕೂಲ ಆಗಲ್ಲ. ನಮಸ್ಕಾರ. ಯಾದಗಿರಿ ಜಿಲ್ಲೆ ಮುತ್ನಾಳ ಗ್ರಾಮ ಇದು. ಯಾದಗಿರಿ ಸುತ್ತಮುತ್ತ ಎಲ್ಲಿ ಹೆಸರು ಹಾಕಿದರೆ ಹೆಸರು ಯಾರಿಗೆ ಸಿಕ್ಕಿಲ್ಲ. ತೊಗರಿ ಹಾಕಿವಿ, ತೊಗರಿ ಅಂತ ಕೈಗೆ ಸಿಗ್ತದೆಲ್ಲ ಗೊತ್ತಿಲ್ಲ. ಇನ್ನು ಈಗ ಹತ್ತಿ ಬರ್ತದಂತ ಎಲ್ಲ ಇರಾಪರ ಸಾಲ ಗೀಲ ಮಾಡಿ ಎಲ್ಲ ಹೊಲಕ್ಕೆ ಹಾಕಿದ ರೊಕ್ಕ. ಒಂದು ಚೀಲ ಮಸಾಲೆ ತರಬೇಕಾದ್ರೆ 2,150 ರೂಪಾಯಿ ಅದ. ಈಗ ಅದು ಇಲ್ಲಿಗೆ ತಂದು ಲೇಬರ್ಗೆ ಹಚ್ಚಾಕ್ಬೇಕಾದ್ರೆ ಒಂದು ಚೀಲಕ್ಕೆ 2,500 ರೂಪಾಯಿ ಬೀಳಕತ್ತದ. ಅದು ರೇಟ್ ನಾವು ಮಾರ್ಲಕ್ಕೆ ಹೋದ್ರೆ ಏನದ 6,000ಲಿಂದ 7,000 ಖಂಡಿತಾಗಿ ಬರೆದು ಇಟ್ಟಿರ್ತಾರೆ. ಅದನ್ನು ಇದಕ್ಕಿಂತ ಹೆಚ್ಚಿಗೆ ಮಾರೋಕ್ಕಾಗಲ್ಲ. ಇವಾಗ ಬರಗಾಲ ಅಂತಲೇ ಘೋಷಣೆ ಆಗ್ಲಕತ್ತದ. ಇದು ಏನು ಮಾಡ್ಬೇಕಂತ ಗೊತ್ತಿಲ್ಲ. ಇದು ಏನದ ಮುಂದೆ ಸರ್ಕಾರ ಅದು ಏನು ತೀರ್ಮಾನ ಮಾಡ್ತದ, ರೈತರಿಗೂ ಒಟ್ಟ ಒಂದು ಒಳ್ಳೇದಾಗ್ಲಿ ಅಂತ ದಾರಿ
ಬದುಕ್ಲಾಕ ಒಂದು ಅವಕಾಶ ಮಾಡಿಕೊಟ್ರೆ ಸಾಕು. ಹೆಸರು ನರಸಪ್ಪ ಪೂಜಾರಿ ಮುದ್ನಾಳ. ರಾಜ್ಯಾದ್ಯಂತ ಮುಂಗಾರು ಮಳೆಯ ಕೊರತೆಯಿಂದ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಬಿಸಿಲಿನ ನಾಡು ಅಂದ್ರೆ ತಪ್ಪಾಗೋದಿಲ್ಲ. ಅತಿ ಹೆಚ್ಚು ಬಿಸಿಲಿರ್ತಕ್ಕಂಥದ್ದು ನಮ್ಮ ಜಿಲ್ಲೆ. ಅದರಲ್ಲಿ ವಿಶೇಷವಾಗಿ ಮುಂಗಾರು ಬೆಳೆ ಸಂಪೂರ್ಣ ಹೆಸರಾಗಿರ್ಬೋದು, ತೊಗರಿ ಆಗಿರ್ಬೋದು, ಸಂಪೂರ್ಣ ಹಾಳಾಡೋಗಿ ರೈತ ಕೈಸ್ಕೊಂಡಿರ್ತಕ್ಕಂಥದ್ದು. ರಸಗೊಬ್ಬರ ರೇಟ್ ಜಾಸ್ತಿ ಆಗದ, ಔಷಧಿ ಬೆಲೆ ಹೆಚ್ಚಾಗದ, ಬೀಜದ ಬೆಲೆ ಹೆಚ್ಚು ಹಾಕಿಸಿ ನಮ್ಮ ರೈತರನ್ನು ಈ ಭಾಗದಾಗ ಕೃಷಿ ಕೂಲಿ ಕಾರ್ಮಿಕರೇ ಜಾಸ್ತಿ ಇರಲಿಲ್ಲ. ರೈತರು, ಬಡ ರೈತರು ಅಲ್ಲಿ ಕೈ ಸಾಲ ಮಾಡಿಕೇಸಿ ಸಾಕಷ್ಟು ಬೀಜ ಗೊಬ್ಬರ ತಂದು ಹಾಕ್ಯಾರ. ಅದು ಬೆಳೆ ಹಾಳಾಕೇಸಿ ಇವತ್ತು ಮುಗುಲು ನೋಡ್ತಕ್ಕಂಥ ಪರಿಸ್ಥಿತಿ ಆಯಿತು. ಅದರಲ್ಲಿ ಹತ್ತಿ ಹಚ್ಚಿದ್ರೆ ಹತ್ತಿಗಿನ ಬರ್ತದಂಥ ದೃಷ್ಟಿಯಿಂದ ಏನದ ಆಶೆಲಿಂತ ಹತ್ತಿ ಹಚ್ಚಿಕೊಂಡು ಇವತ್ತು ಕೂತಾನ. ಅದಕ್ಕೆ ಕೂಡ ಸರಿಯಾಗಿ ಮಳೆ ಇಲ್ಲ. ಕೆಲವರು ಕೊಳವೆ ಬಾವಿ ಇರೋದ ಕಡೆಯಿಂದ ಅವ್ರ ಬಳಿ ಸ್ಪ್ರಿಂಕ್ಲರ್ ಪೈಪ್ ಅವ್ರು ಇಸ್ಕೊಂಡು ಕೇಸಿ ನೀರು ಹರಿಸ್ತಕ್ಕಂಥ ಕೆಲಸ ಮಾಡ್ಯಾರ. ನಂದೇನದಂದ್ರೆ ಮನವಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರು, ಶಾಸಕರಲ್ಲಿ ನಂದೊಂದು ಕಳಕಳಿ ಮನವಿ. ಈಗ ನಡೀತಿರ್ತಕ್ಕಂಥ ಶಾಸಕರದೇನ ಕಲಾಪ ನಡೀತಕ್ಕಂಥ ವಿಧಾನಸಭಾ ಕಲಾಪ ನಡೆದಿರ್ತಕ್ಕಂಥ 27ರ ತನಕ ನಡೀತಕ್ಕಂಥ ಕಲಾಪದಲ್ಲಿ ವಿಶೇಷವಾಗಿ ರೈತರಿಗೆ ಹೆಚ್ಚಿನ ಒತ್ತು ಕೊಟ್ಟುಗೇಸಿ ಯಾದಗಿರಿ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತಕ್ಕಂಥ ಘೋಷಣೆ ಮಾಡ್ಬೇಕಂತಕ್ಕಂಥದ್ದೇ ನನ್ನ ಆಶೆ ಅದ. ಇದು ಮಾಡಿದ್ರೆ ರೈತರಿಗೆ ಅನುಕೂಲ ಆಗ್ತದೆ. ಅವರು ರೈತರು ದುಡಿದು ತಿಂತಕ್ಕಂಥ ಇದ್ರ ಬಿಟ್ಟರೆ ಬೇರೆ ಕೆಲಸ ಏನೂ ಬರೋದಿಲ್ಲ ಅವ್ರು. ಹಾಗಾಗಿ ಇದು ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಕುಡಿಯ ನೀರಿಗಾಗಲಿ, ಮೇವಿಗಾಗಲಿ, ರೈತರಿಗೆ ಸೌಲಭ್ಯಕ್ಕಾಗಿ ಸುಮಾರು ಒಂದು ಮತಕ್ಷೇತ್ರಕ್ಕೆ 25 ಕೋಟಿ ಮಂಜೂರು ಮಾಡಿ ಈ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡ್ತಕ್ಕಂಥ ಕಠಿಣ ಕ್ರಮ, ಅಗತ್ಯ ಕ್ರಮ ಕೈಗೊಳ್ಬೇಕಂತಕ್ಕಂಥದ್ದೇ ನನ್ನ ಆಗ್ರಹ. ಅತಿವೃಷ್ಟಿಯಿಂದ ಬೆಳೆ ಹಾಳಾಗೋಯ್ತು. ಈ ಸರ್ ಮಳೆ ಇರಲಾರ್ದೆ ಬೆಳೆ ಆಗೋತ್ತಾಗ ರೈತ ಒಂದಲ್ಲ ಒಂದು ವರ್ಷ ಯಾವುದನ್ನು ಒಂದು ಇದರಲ್ಲಿ ಸಿಲುಕಿಕೇಸಿ ಸಾಲ ಸುಳಿಯಲ್ಲಿ ರೈತ ಕಂಗಾಲಾಗ್ತಿದ್ದಾನೆ. ಅದ್ರ ಸಲುವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವರು, ಶಾಸಕರು ನಡೀತಕ್ಕಂಥ ಕ್ಯಾಬಿನೆಟ್ನಲ್ಲಿ ವಿಶೇಷ ಗಮನ ಹರಿಸಿಕೇಸಿ ಬರಗಾಲ ಘೋಷಣೆ ಮಾಡೋದ್ರ ಜೊತೆಗೆ ಒಂದು ಎಕರೆಗೆ 25,000ರಿಂದ 30,000 ರೂಪಾಯಿ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಮತ್ತು ರೈತರಿಗೆ ಏನದ ರಸಗೊಬ್ಬರ ಮತ್ತು ಕೀಟನಾಶಕ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡಿದ್ರೆ ಅನುಕೂಲ ಆಗ್ತದೆ. ಅದ್ರ ಜೊತೆಗೆ ಏನದ ದನ ಕರುಗಳಿಗೆ ಮೇವಿನ ವ್ಯವಸ್ಥೆ ಆಗಬೇಕು. ಮತ್ತು ಈಗ ವಿದ್ಯುತ್ ಸಂಪರ್ಕ, ಈಗ ನೋಡಿ ಮಳೆ ಇರಲಾರ್ದ ಕಾರಣದ ಬೇರೆ ಬೇರೆ ಪಂಪ್ ಸೆಟ್ಲಿಂತ ಬಗಲಾಗಿರ್ತಕ್ಕಂಥ ರೈತರು ಪಂಪ್ ಸೆಟ್ ಅವು ತೊಗೊಂಡು ಕೇಸ್ ಮಾಡಿದ ಅವಕ್ಕೆ TC ಸುಟ್ಟಾಗ ಇಮಿಡಿಯೇಟ್ TC ವ್ಯವಸ್ಥೆ ಆಗ್ತಕ್ಕಂಥ ಆಗಬೇಕು. ಮತ್ತು ವಿದ್ಯುತ್ ಮಿನಿಮಮ್ ಕಂಟಿನ್ಯೂ ಅಂದ್ರೆ 10 ಗಂಟೆ ಆದರೂ ಕೊಡ್ಬೇಕು. 7 ತಾಸು ಅಂತಾರೆ, 7 ತಾಸು ಸಮಯಕ್ಕೆ ಸರಿ ಕೊಡಲ್ಲ. ಅದು ಕಣ್ಣು ಮುಚ್ಚಾಲ ಆಡ್ತಾರೆ. ರಾತ್ರಿ ಬಂದ್ರೆ ಆಗಲತ್ತ ನಿದ್ದಿಗಡ್ತಾನೆ ರೈತ. ಹಂಗಾಗಿ ಒಂದು 10 ಗಂಟೆ ನಿರಂತರವಾಗಿ ಕೊಟ್ಟರೆ ಏನಾಗ್ತದೆ, ಇವರಿಗೆ ಇರ್ತಕ್ಕಂಥ ಬೆಳೆಯನ್ನು ಉಳಿಸಲಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ನನಗೆ ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಂದೊಂದು ಮನವಿ.